ಧರ್ಮಸ್ಥಳ ಲಕ್ಷದೀಪೋತ್ಸವ ಸಮಾರಂಭದಲ್ಲಿ ಜಾನಪದ ಕೋಲಾಟ ಪ್ರದರ್ಶನ ನೀಡಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮೆಚ್ಚುಗೆ ಗಳಿಸಿದ ಕೂಗೂರು ವರಸಿದ್ಧಿ ವಿನಾಯಕ ಕೋಲಾಟ ತಂಡ ಸಂತಸ ವ್ಯಕ್ತಪಡಿಸಿದ ನಿರ್ದೇಶಕರು ಹಾಗೂ ನಿವೃತ್ತ ಯೋಧರು ಆದ ಜಿ ಶ್ರೀನಿವಾಸ್. ಭಾರತ ದೇಶ ಜಾನಪದ ತವರೂರು ಅಥವಾ ದೇವಾಲಯಗಳ ತೊಟ್ಟಿಲು ಎಂದು ಖ್ಯಾತಿ ಪಡೆದಿದ್ದು, ಇಲ್ಲಿ ಹಲವಾರು ಜಾನಪದ ಕಲೆಗಳು, ಸಂಸ್ಕೃತಿ, ಆಚಾರ, ವಿಚಾರ ನೆಲೆಗಟ್ಟನ್ನು ಎತ್ತಿ ಹಿಡಿದಿವೆ. ಅದರಲ್ಲಿ ಅತಿ ಮುಖ್ಯವಾಗಿ ಜಾನಪದ ಕೋಲಾಟ ಕಲೆ ಎಂಬುದು ಪ್ರಾಚೀನ ಕಲೆಯಾಗಿದ್ದು, ಗಡಿ ಭಾಗಗಳಲ್ಲಿ ಮತ್ತು ಕಾಡಂಚಿನ ಪ್ರದೇಶಗಳಲ್ಲಿ ಕಾಡು ಗೊಲ್ಲರು ಈ ಒಂದು ಕೋಲಾಟ ಕಲೆಯನ್ನು ಕರಗತ ಮಾಡಿಕೊಂಡು ಪ್ರದರ್ಶನ ಮಾಡುತ್ತಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಗ್ರಂಥವಾಗಲಿ ಆಧಾರವಾಗಲಿಲ್ಲದೆ ಕೇವಲ ಜನಪದವಾಗಿ ಬಾಯಿಂದ ಬಾಯಿಗೆ ಹರಡುವ ಕಲೆಯಾಗಿದ್ದು, ಗೂಳಪ್ಪನವರ ಶಿಷ್ಯರಾದ ಜಿ ಶ್ರೀನಿವಾಸ್ ಅವರು ಈ ಕಲೆಯನ್ನು ಚಿಕ್ಕಂದಿನಿಂದಲೇ ಕರಗತ ಮಾಡಿಕೊಂಡಿದ್ದು, ಅವರು ಯೋಧರಾಗಿ ಭಾರತೀಯ ಸೈನ್ಯನ ಸೇರಿ ಆ ಕಲೆಯನ್ನು ಕೈಬಿಟ್ಟಿದ್ದರು. ಇನ್ನು ಯುದ್ಧದಲ್ಲಿ ಆಳವಾಗಿ ಗಾಯಗೊಂಡು ನಿವೃತ್ತರಾಗಿ ಮನೆಗೆ ಬಂದ ನಂತರ ತಮ್ಮ ಗುರುಗಳಿಂದ ತಮಗೆ ಬಂದಿರುವ ಕಲೆಯು ನನ್ನೊಂದಿಗೆ ಕೊನೆಯಾಗುವುದು ಬೇಡ ಎಂಬ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನ ಕೂಗೂರು ಗ್ರಾಮದ ವರಸಿದ್ಧಿ ವಿನಾಯಕ ಕೋಲಾಟ ತಂಡಕ್ಕೆ ಉಚಿತವಾಗಿ ಈ ಕಲೆಯನ್ನು ತರಬೇತಿ ನೀಡಿ ಕರಗತ ಮಾಡಿಸಿದ್ದು, ಧರ್ಮಸ್ಥಳ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದ್ದಾರೆ. ಈ ಒಂದು ಕೋಲಾಟವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನದಾನ ಕೇಂದ್ರದ ಸ್ಥಳದಲ್ಲಿ ಪ್ರದರ್ಶನ ನೀಡಿ ವೀರೇಂದ್ರ ಹೆಗ್ಗಡೆಯವರ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದಾರೆ. ಇನ್ನು ಅದೇ ದಿನ ರಾತ್ರಿ ಕೂಡ ದೇವಾಲಯದ ಮುಂಭಾಗದಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಕಲೆ ಪ್ರದರ್ಶನ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ನಾವು ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಕೂಗೂರು ಗ್ರಾಮದಿಂದ ಶ್ರೀ ವರಸಿದ್ಧಿ ವಿನಾಯಕ ಕೋಲಾಟ ತಂಡ ಕೂಗೂರು, ಶ್ರೀ ಕೋದಂಡರಾಮಸ್ವಾಮಿ ಕೋಲಾಟ ತಂಡ ಕೂಗೂರು, 2 ತಂಡ ಇದೆ. ಹೆಣ್ಣು ಮಕ್ಕಳು ಇವ್ರು ಸ್ವಲ್ಪ ಅರ್ಜೆಂಟ್ ಆಗಿದ್ರಿಂದ ಹೆಣ್ಣು ಮಕ್ಕಳು ಬರಕ್ ಆಗ್ಲಿಲ್ಲ. ಹೆಣ್ಣು ಮಕ್ಕಳು 6 ಗಂಟೆಗೆ ಪ್ರದರ್ಶನಕ್ಕೆ ತೋರಿಸ್ತೀವಿ. ಹೆಣ್ಣು ಮಕ್ಕಳ ತಂಡ ಇದೆ, ಗಂಡು ಮಕ್ಕಳ ತಂಡ ಇದೆ. ಒಟ್ಟು ನಾವು 45 ಜನ ಬಂದಿದ್ದೀವಿ ಮೇಡಮ್.
2ನೇ ವರ್ಷ. ಹೋದ ವರ್ಷ 2023ರಲ್ಲಿ ಬಂದಿದ್ವು. 2024 ಇವಾಗ 2ನೇ ವರ್ಷ ನಡೀತಾ ಇದೆ. ಬಂದಿದ್ದೀವಿ. ಹೌದು, ನಾವೆಲ್ಲ ಜನಪದ ಕಲಾವಿದರು ಮುಂದೆ ಬರಬೇಕು. ಜನಪದ ನಶಿಸಿ ಹೋಗಬಾರ್ದು. ಜನಪದ ಈ ಹಳ್ಳಿ ಸೊಗಡು ಏನು ಅನ್ನೋದನ್ನ ನಮ್ಮಲ್ಲೇ ಇರೋ ಕಲೆನ ಹರಡಿ ಪ್ರಪಂಚನ ಹರಿಸ್ಬೇಕು, ಕರ್ನಾಟಕ ಎಲ್ಲ ಕೂಗಾಡ್ಬೇಕು ಅನ್ನೋ ಒಂದು ಆಸೆಯಿಂದ ಈ ಜನಪದ ಕೋಲಾಟ ತಂಡನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಮೇಡಮ್, ನಾವು 45 ಜನ ಬಂದಿದ್ದೀವಿ. ಹೌದು, ನಮ್ಮ ಹೆಸರು ಜಿ ಶ್ರೀನಿವಾಸ್ ಅಂತ. ನಮ್ಮ ಪ್ಯಾರಾಮಿಲಿಟರಿ ಎಕ್ಸ್ ಸರ್ವಿಸ್ ಮ್ಯಾನ್, 24 ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದು ಆ ಮಕ್ಕಳಿಗೆ ಕೋಲಾಟಕ್ಕೆ, ಹೌದು, ಫ್ರೀ ಆಫ್ ಕಾಸ್ಟ್. ಹೌದು, ಜಾನಪದ ಕೋಲಾಟ ಫ್ರೀ ಆಫ್ ಕಾಸ್ಟ್. ನಾವು ಯಾವುದೇ ಪೇಮೆಂಟ್ ಇಲ್ಲ. ನಾವು ಸ್ವಂತ ಖರ್ಚಲ್ಲಿ ಹೋಗಿ ಮಕ್ಕಳ ಆಸಕ್ತಿಯಿಂದ ಕಲಿಯೋರಿಗೆ ಎಷ್ಟು ಜನ ಮಕ್ಕಳು ನಾವಿರೋ ತನಕ ಎಷ್ಟು ಜನಕ್ಕೆ ಬೇಕಾದ್ರೆ ನಮ್ಮಲ್ಲಿರೋ ಕಲೆನ ಅರಳಿಸ್ಬೇಕು. ತಾವರೆ ಹೂವು ಕೆರೆಯಲ್ಲಿ ಹೆಂಗ್ ಅರಳುತ್ತದೋ ಹಂಗೆ ಈ ಕಲೆನೂ, ಈ ಕೋಲಾಟ ಅನ್ನೋ ಒಂದು ಅರಳಬೇಕು ಅನ್ನೋ ಆಸೆ. ಯಾರು ಸಾಮಾನ್ಯವಾಗಿ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಸ್ಪೆಷಲ್ ಆಗಿ ಆನೇಕಲ್ ತಾಲೂಕಿ ಕೂಗೂರು ತಂಡದವರು ತುಂಬಾ ಆಸಕ್ತಿ ಇವರಿಗೆ.